ಸರ್ಕಾರ 7/8/2017 ರಾಜ್ಯದಲ್ಲಿರುವಂಥ ಎಲ್ಲ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಿ ನೇರ ನೇಮಕಾತಿ ನೇರ ವೇತನ ಪಾವತಿಸಲಿಕ್ಕೆ ಆದೇಶವನ್ನು ಹೊರಡಿಸಿದೆ. ಈಗಾಗಲೇ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆಗಳಲ್ಲಿ ನೇರ ವೇತನ ನೇರ ನೇಮಕಾತಿ ಅನುಷ್ಠಾನಗೊಂಡಿದೆ. ಆದರೆ 8 ವರ್ಷಗಳು ಕಳೆದರೂ ಕೂಡ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ನೇರ ನೇಮಕಾತಿ ನೇರ ವೇತನ ಆಗಿಲ್ಲ. ಈಗಾಗಲೇ ಸರ್ಕಾರ 4 ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸಿದೆ. ಹಾಗಾಗಿ 870 ಪೌರ ಕಾರ್ಮಿಕರನ್ನು ನೇರ ನೇಮಕಾತಿ ಮಾಡಿಕೊಳ್ಳಬೇಕು. ಪಾಲಿಕೆಯ ಟರಾವಿನ ಅನ್ವಯ 799 ಗುತ್ತಿಗೆ ಪೌರ ಕಾರ್ಮಿಕರಿಗೆ ನೇರ ವೇತನ ಪಾವತಿ ಮಾಡಬೇಕು ಅನ್ನೋ ಜೊತೆಗೆ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸಲು ಆಗ್ರಹಿಸಿ ನಾವು ಇಂದು ಬೆಳಗ್ಗೆ 11 ಗಂಟೆಯಿಂದ ಅನಿರ್ದಿಷ್ಟ ಹೋರಾಟದ ಧರಣಿ ಆಮರಣ ಉಪವಾಸ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಕೂಡಲೇ ವಿರೋಧ ಪಕ್ಷದ ನಾಯಕರುಗಳು ಅಧಿವೇಶನದಲ್ಲಿ ಪೌರ ಕಾರ್ಮಿಕರ ಬೇಡಿಕೆಗಳ ಬಗ್ಗೆ ವಿಷಯವನ್ನು ಪ್ರಸ್ತಾಪಿಸಿ ಸರ್ಕಾರದ ಗಮನಕ್ಕೆ ತರುವುದರ ಮೂಲಕ ಪೌರ ಕಾರ್ಮಿಕರಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು. ತಪ್ಪಿದಲ್ಲಿ ನಾವು ಉಗ್ರವಾದಂಥ ಹೋರಾಟವನ್ನು ಸರ್ಕಾರ ಮತ್ತು ಜಿಲ್ಲಾಡಳಿತದ ವಿರುದ್ಧ ಮಾಡುವುದು ಅನಿವಾರ್ಯವಾಗುತ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ನೀಡಿ ಬಯಸ್ತಾ ಇದ್ದೀನಿ. ಜೈ ಭೀಮ್ ಬಂಧುಗಳೇ, ನಾವೇನು ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ವಿ. ಆ ಪ್ರೆಸ್ ಮೀಟ್ ಮಾಡಿದ್ದೇನಂದ್ರೆ ಸಾಯಂಕಾಲ ಮಾಡ್ಯಾರೋ ಅಥವಾ ರಾತ್ರಿ ಮಾಡ್ಯಾರೋ ಗೊತ್ತಿಲ್ಲ. ಕಮಿಷನರ್ ಸಾಹೇಬರು, ಈಶ್ವರ ಉಳ್ಳಾಗಡ್ಡಿ ಸಾಹೇಬರು ಮುಷ್ಕರಕ್ಕೆ ಯಾರು ಬೆಂಬಲ ಕೊಡಬಾಡ್ರಿ ಅಂತಂದು ಹೇಳ್ತಾರೆ. ಅದ್ರೊಳಗೆ ಮನವಿನೂ ಐತಿ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ಬೇಡ ಅಂತಂದು ಹೇಳ್ತಾರೆ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ಬೇಡ, ಸ್ಟ್ರೈಕ್ ಮಾಡಬೇಡ ಅನ್ನೋ ಬದಲಿ ನಮ್ಮ ಬೇಡಿಕೆಗಳು ಏನದಾವಲ್ಲ ಅವನ್ನ ಈಡೇರಿಸಿದ್ರೆ ನಾವು ಯಾಕೆ ಇಲ್ಲಿ ರೋಡ್ ಮೇಲೆ ಕುಂದಿರ್ತಿದ್ವಿ. ಇವತ್ತಿನ ದಿನಮಾನದಲ್ಲಿ ಕೆಲವೊಂದು ಪೌರ ಕಾರ್ಮಿಕರು ಕೆಲವೊಂದು ರಾಜಕೀಯ ವ್ಯಕ್ತಿ ಮನೆಗೆ ಹೋಗ್ಯಾರಂತ ಅರ್ಥ ಮಾಡ್ಕೋಬೇಕು. ಹರ್ ಹರ್ ಯಾರು ಹರ್ ಹರ್ ಅಂತಾರೆ. ಅದ್ರೊಳಗೆ ಪಾಲಿಕೆ ಆಯುಕ್ತರ ಈಶ್ವರ ಉಳ್ಳಾಗಡ್ಡಿ ಅವರ ಹರ್ ಹರ್ ಅಂತೀರಿ ನೀವು. ಹರ್ ಹರ್ ಅಂದ್ರೆ ಯಾರು? ಹರ್ ಹರ್ ಅಂದ್ರೆ ಯಾರು? ನಕಲಿ ಕಾರ್ಮಿಕರ? ಇಲ್ಲಿ ಕುಂತಾರ ಯಾರು? ಹಂಗಾರ ಕಾರ್ಮಿಕರಲ್ಲ. ಈಶ್ವರ ಉಳ್ಳಾಗಡ್ಡಿ ಸಾಹೇಬ್ರೆ, ಇಲ್ಲಿ ರೋಡ್ ಮೇಲೆ ಕುಂತೇವಿ, ಪೌರ ಕಾರ್ಮಿಕರು ಅರ್ಥ ಮಾಡ್ಕೋಬೇಕು ನೀವು. ಯಾವುದೋ ಒಂದು ರಾಜಕೀಯ ವ್ಯಕ್ತಿ ಮನೆಗೆ ಹೋಗ್ಯಾರ ಅಂದ್ರೆ ಅವರು ಕಾರ್ಮಿಕರಲ್ಲ, ಅರ್ಥ ಮಾಡ್ಕೊರಿ. ಇಲ್ಲಿ ಕುಂತೇವಲ್ಲ ರೋಡ್ ಮೇಲೆ ಪ್ರತಿಯೊಬ್ಬರು ಪೌರ ಕಾರ್ಮಿಕರ. ನೀವು ಇಲ್ಲಿ ಕುಂತವ್ರದ್ದು ಲಿಸ್ಟ್ ಮಾಡ್ಕೊಂಡು ಹೋಗ್ರಿ. ಹರ್ ಹರ್ ಅಂದ್ರೆ ನಾವು, ಹರ್ ಹರ್ ಅಂದ್ರೆ ನಾವು, ಅರ್ಥ ಮಾಡ್ಕೊರಿ. ಈಶ್ವರ ಉಳ್ಳಾಗಡ್ಡಿ ಉಗ್ರ ಹೋರಾಟ ಮಾಡ್ತೇವೆ, ಹೆಚ್ಚಿನ ಸಂಖ್ಯೆಯಲ್ಲೇ ಬರ್ತೇವೆ. ಆನಂತರ ನಮ್ಮ ಮನೆಯವರನ್ನ ನಮ್ಮ ಮಕ್ಕಳನ್ನ ಎಲ್ಲ ಸಾಲಿ ಬಿಡಿಸಿ ಇಲ್ಲಿ ಕರ್ಕೊಂಡ್ಬರ್ಬೇಕಾಗ್ತೈತಿ. ಈಶ್ವರ ಉಳ್ಳಾಗಡ್ಡಿ ಸಾಹೇಬ್ರ ಅರ್ಥ ಮಾಡ್ಕೊರಿ. ಹರ್ ಹರ ಅಂದ್ರೆ ನಾವು, ಪೌರ ಕಾರ್ಮಿಕರು ನಾವು. ನೀವು ಹೇಳಿಕೆ ಕೊಡ್ತೀರಿ, ಸರ್ಕಾರ ಮಾಡ್ದಾಗ ಐತೆ ಅಂತೀರಿ. 8 ವರ್ಷ ಮಟ್ಟ ಎಷ್ಟು ಜನ ಸಾಯ್ಬೇಕು? ನಮ್ಮ ಜನ ಎಷ್ಟು ಜನ ಸಾಯ್ಬೇಕು? ಎಷ್ಟು ಜನ ರಿಟೈರ್ಮೆಂಟ್ ಆಗ್ಬೇಕು? ಮಾಡಿದ್ರೆ ಅವ್ರಿಗೆ ಅನುಕೂಲ ಆಕ್ಕಿತ್ತು. LIC ಬಾಂಡ್ ಇಲ್ಲ, ಏನಿಲ್ಲ. ಅರ್ಥ ಮಾಡ್ಕೊರಿ. ಕರ್ತೀರಿ ನೀವು, ನಾವು ಕರ್ತಿಲ್ಲ. ನೀವು ಹರ್ ಹರ್ ಅಂತೀರಿ, ಏನೇನೋ ಕೇಳ್ತೀರಿ. ಹಂಗಾರ ನಮ್ಮ ಜನಕ್ಕೆ ಡಿಗ್ರಿ ಸರ್ಟಿಫಿಕೇಟ್ ಕೊಡಿಸಿಬಿಡ್ರಿಪ್ಪ. ನೀವು ರಾಜಕೀಯ ಮಾಡಕ್ಕೆ ಹೋಗ್ಬೇಡ್ರಿ, ರಾಜಕೀಯ ಮಾಡಕ್ಕೆ ಹೋಗ್ಬೇಡ್ರಿ. ಡಿಗ್ರಿ ಸರ್ಟಿಫಿಕೇಟ್ ಕೊಡ್ರಿ, ನಾವು ಈ ಕೆಲಸ ಬಿಟ್ಟು ಹೋಗ್ತೇವೆ. ಈ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ರಿ. ಡಿಗ್ರಿ ಸರ್ಟಿಫಿಕೇಟ್ ಕೊಡ್ಬೇಕಂದ್ರೆ ಅವ ಕಲ್ತಿರ್ಬೇಕು, ಎಕ್ಸಾಮ್ ಪಾಸ್ ಆಗಿರ್ಬೇಕು, ಅಂದ್ರೆ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತೈತಿ ಶಿಕ್ಷಣ ಸಂಸ್ಥೆ ಅವ್ರು. ಅರ್ಥ ಮಾಡ್ಕೊರಿ. ಹಂಗ ಕೊಡಂಗಿಲ್ಲ. ನೀವೇನು ಕೊಡ್ತೀರಿ? ಇವರು ಕಾರ್ಮಿಕರು ಕಾರ್ಮಿಕರು ಅಂತೀರಿ. ನಕಲಿ ಕಾರ್ಮಿಕರ ಅರ್ಥ ಮಾಡ್ಕೊರಿ. ಈಶ್ವರ ಉಳ್ಳಾಗಡ್ಡಿ ಅವ್ರ ಇಲ್ಲೇ ನಾವು ಮುಷ್ಕರ ಉಡೇವಿ. ನೀವು ದಯವಿಟ್ಟು ಬರ್ಬೇಕು. ನೀವು ಬಂದಿಲ್ಲ ಅಂದ್ರೆ ಕಾರ್ಪೊರೇಷನ್ಗೆ ಮುತ್ತಿಗೆ ಹಾಕ್ತೇವೆ. ಅರ್ಥ ಮಾಡ್ಕೊರಿ.